ನಮೋ ಹನುಮತೆ ನಮಃ. ಮುಂದೆ ನಾವು ಏನು ಹೇಳ್ತಾ ಇದ್ದೀವಿ ಅಂದರೆ, ಘೋರಾತಿ ಘೋರವಾಗಿರ್ತಕ್ಕಂಥ ಭಯಂಕರ ರಾಕ್ಷಸಿಯ ತಲೆಯನ್ನು ನೋಡಿದ್ರೂ ಕೂಡ ಹನುಮಂತನಿಗೆ ಮಾತ್ರ ಸ್ವಲ್ಪನೂ ಭಯ ಆಗಲಿಲ್ಲ. ಸಮುದ್ರದಿಂದ ಮೇಲೆ ಬಂತು ಅಂದ್ಕೊಂಡ್ವಲ್ಲ. ದೇವತೆಗಳೆಲ್ಲ ಪರೀಕ್ಷೆಗೋಸ್ಕರವಾಗಿ ರಾಮಕಾರ್ಯಾರ್ಥವಾಗಿ ಹನುಮಂತನನ್ನು ಪರೀಕ್ಷೆ ಮಾಡಬೇಕು ಅಂತ ಕಳಿಸಿದ್ದರಲ್ಲ, ಅದಕ್ಕೆ ಮೇಲೆ ಬಂದ ಸುರಸ ಆ ರಾಕ್ಷಸಿ ನೋಡಿದ ಕೂಡಲೇ ಹನುಮಂತನಿಗೆ ಭಯ ಆಗಲಿಲ್ಲ, ಜೊತೆಗೆ ಕರುಣೆ ಬಂತು, ಕೋಪ ಬರಲಿಲ್ಲ. ಏನಿರ್ಬೋದಿದು? ಯಾಕೆಂದರೆ ನಿಜವಾದ ಎದುರಾಳಿ ಕೆಟ್ಟವನಾಗಿದ್ದರೆ ಸ್ವಾಮಿಗೆ ಸ್ಫುರಣೆಗೆ ಬಂದು ಕೋಪ ಬರ್ತಾ ಇತ್ತು, ಅಲ್ಲಿಗೆ ಅದರಿಂದಲೇ ಗೊತ್ತಾಗ್ತಿತ್ತು. ಅದಕ್ಕೇನು ಎರಡೂ ಬರ್ತಿಲ್ಲ. ಒಂದು ಸಲ ತನ್ನ ಮನಸ್ಸನ್ನು ಏಕಾಗ್ರಗೊಳಿಸಿ ನೋಡ್ತಾನೆ, ಆಗ ಅವಳು ರಾಕ್ಷಸಿ ಅಲ್ಲ, ದೇವತಾ ಸ್ತ್ರೀ ಅಂತಕ್ಕಂಥದ್ದು ಗೊತ್ತಾಯಿತು. ಇದು ದೇವತಾ ಸ್ತ್ರೀ, ಇದು ನನ್ನನ್ನು ಪರೀಕ್ಷೆ ಮಾಡೋಕ್ಕೋಸ್ಕರ ಬಂದಿದೆ. ಹನುಮಂತನನ್ನು ಪರೀಕ್ಷೆ ಮಾಡಲು ರಾಕ್ಷಸಿ ವೇಷದಲ್ಲಿ ಅಡ್ಡವಾಗಿ ಬಂದ ಸುರಸ ಬರಸಿಡಿಲು ಬಡಿದ ಹಾಗೆ ಮಾತಾಡ್ತಾ, ಏಯ್ ಓ ಹನುಮ, ಅರ್ರೈ ಅಂತ ಶುರು ಮಾಡಿಬಿಟ್ಲಿ ಇವಳು. ಮೈನಾಕನು, ಮಹಾನುಭಾವ ಹನುಮ, ನನ್ನ ಮೇಲೆ ವಿಶ್ರಾಂತಿ ತಗೊಂಡೋಗು ಅಂತ. ಆದರೆ ಇವಳು, ಲೇ ಹನುಮ ನಿಲ್ಲಲೋ ಅಂತ ಶುರು ಮಾಡಿಬಿಟ್ಲು. ಬಾರಯ್ಯ ಬಾ, ಒಳ್ಳೆ ಸೊಳ್ಳೆ ಥರ ಬರ್ತಾ ಇದೀಯ ನೀನು. ತುಂಬ ದಿನಗಳ ನಂತರ ದೇವತೆಗಳು ನನಗೆ ಒಳ್ಳೆ ಆಹಾರ ಒದಗಿಸಿದ್ದಾರೆ. ನಾನು ಇದುವರೆಗೂ ಆಹಾರವಿಲ್ಲದೆ ಕೂತಿದ್ದೆ. ದೊಡ್ಡ ದೊಡ್ಡ ಮೀನುಗಳು ಬಾಯಿ ಬಿಚ್ಕೊಂಡು ಸುಮ್ಗಿರುತ್ತವೆ, ಮೊಸಳೆಗಳು ಅಷ್ಟೇ. ಅದರೊಳಗೆ ನೂರಾರು ಮೀನುಗಳು ಹೋಗ್ತಾ ಇರುತ್ತವೆ, ಹೊರಗೆ ಬರೋದೇ ಇಲ್ಲ. ಬೇಕಾದ ಗುಂಪಾಗಿ ಹೋದ ಮೀನುಗಳನ್ನು ನನಗೆ ಅಪ್ಚಿಪ್ ಮಾಡ್ಕೋತಾ ಇರುತ್ತೆ. ಈಗ ಮತ್ತೆ ಹೀಗೆ ಎತ್ತತ್ತೆ, ಒಳಗೆ ಹೋಗ್ಬಿಟ್ಟು ದೊಡ್ಡ ಮಿಷಿನ್ ಅದೇನು ಹೊಟ್ಟಿ ಅದು ಮಿಷಿನ್, ಹೋಗಿ ಚೆನ್ನಾಗಿ ಅರಗಿಸ್ತಾ ಇನ್ನೂ ತಗೋತಾ ಇರುತ್ತದು. ಅದಕ್ಕೆ ಏನೂ ಅವ್ರು ಬೇಟೆ ಮಾಡಬೇಕಾಗೇ ಇಲ್ಲ, ತಿಂದು ಒಂದೇ ಕಡೆ ಮಲಗಿರುತ್ತವೆ. ಹಾಗಿದು, ಬಾ ನನಗೆ ಆಹಾರವಾಗ್ತಾ ಇದೆಯಾ ಬಾ. ಎಷ್ಟೋ ಪ್ರಾಣಿಗಳಿಗೆ ಸೊಳ್ಳೆಗಳೆಲ್ಲ ಬಾಯೊಳಗೆ ಹೋಗ್ತಾ ಇರ್ತವೆ, ನೊಣಗಳು ಹೋಗ್ತಾ ಇರುತ್ತವೆ, ದುಂಬಿಗಳು ಹೋಗ್ತಾ ಇರುತ್ತೆ, ಹಕ್ಕಿಗಳು ಹೋಗ್ತಾ ಇರುತ್ತೆ, ತಿನ್ಕೊಂಡಿರುತ್ತವೆ. ಇವುಗಳ ಅದೇನೋ ಒಂದು ಗುಹೆ ಅನ್ಕೊಂಡು ಹೋಗುತ್ತವೆ, ಅಷ್ಟೇ ಕೆಲಸ. ಅದಕ್ಕೆ ನಾನು ಈಗ ಬಾಯಿ ತೆರಿತಾ ಇದ್ದೀನಿ, ನೀನು ಬಂದು ನನ್ನ ಬಾಯೊಳಗೆ ಬೀಳಬೇಕು, ನಾನು ತಿನ್ನಬೇಕು. ನನಗೆ ತುಂಬ ಹಸಿತಾ ಇದೆ, ಬಹಳ ದಿನಕ್ಕೆ ಆಹಾರ ಸಿಕ್ಕಿದೆ ನನಗೆ. ಎಂಥ ಒಳ್ಳೆ ಕಪಿ ನೀನು, ನನಗೆ ಕಪಿಗಳ ಕಂಡ್ರೆ ತುಂಬ ಇಷ್ಟ. ನಾನು ಹಿಂದೆ ತುಂಬ ಕಪಿಗಳನ್ನು ತಿಂದಿದ್ದೀನಿ. ನೀನು ಹಾರ್ಕೊಂಡು ನನ್ನ ಹತ್ರನೇ ಬಂದುಬಿಟ್ಟಿದ್ಯಾ, ನೀನು ದೊಡ್ಡ ಕಪಿತ, ಅದರಿಂದ ನಾನು ನಿನ್ನ ತಿನ್ನಬೇಕು. ನಾನು ಬಾ, ಬೀಳು, ಬಾಯೊಳಗೆ ಬೀಳು ಅಂದ್ಲು. ಆದರೆ ಹನುಮಂತ ಮಾತ್ರ ಯಾವುದೇ ರೀತಿಯಲ್ಲಿ ವಿರೋಧವನ್ನು ವ್ಯಕ್ತಪಡಿಸದೆ ಅವಳಿಗೆ ನಮಸ್ಕಾರ ಮಾಡ್ತಾ ಪ್ರಯಾಣವನ್ನು ಮುಂದುವರಿಸ್ತಲೇ ಹೀಗೆ ಹೇಳ್ತಾನೆ, ಮಾತೇ ದಕ್ಷಪುತ್ರಿ, ನಿನಗೆ ನಮಸ್ಕಾರ. ನಾನು ರಾಮಕಾರ್ಯಾರ್ಥಿಯಾಗಿ ರಾಮದೂತನಾಗಿ ಹೋಗ್ತಾ ಇದ್ದೀನಿ ತಾಯಿಯೇ. ನಾನೇನೋ ಸುಮ್ಮನೆ ಸಮುದ್ರದ ಮೇಲೆ ಎಗರ್ತಾ ಇದ್ದೀನಿ ಅನ್ಕೋಬೇಡ ತಾಯಿ. ನನ್ನ ಕೆಲಸವು ಅಪಾರವಾಗಿರುವಂಥದ್ದು. ಇದು ರಾಮರಾಜ್ಯ ತಾಯಿ, ಅವನ ರಾಜ್ಯದಲ್ಲಿ ನೀನು ಕೂಡ ಇದ್ದೀಯ ತಾಯಿ. ಅವನ ಕಾರ್ಯಕ್ಕೆ ನೀನು ಸಹಾಯ ಮಾಡಬೇಕಾದ್ದು ಬಿಟ್ಟುಬಿಟ್ಟು ನನ್ನನ್ನು ತಿನ್ನಬೇಕು ಬಾರೋ ಅಂತಿದೆಯಲ್ಲ ಅಮ್ಮ, ನ್ಯಾಯನೇನಮ್ಮ? ಸಹಾಯ ಮಾಡ್ತಕ್ಕಂಥ ನಿನ್ನ ಧರ್ಮ ತಾಯಿ. ಆದ್ದರಿಂದ ದಯವಿಟ್ಟು ನನ್ನ ದಾರಿಗೆ ಅಡ್ಡ ಬರಬೇಡ ಮಹಾತಾಯಿ ಅಂತ ಹೋಗ್ತಾ ಇದ್ದಾಗನೇ ಬೇಡ್ಕೋತಾ ಇದ್ದಾನೆ. ಅದು ಹೋಗ್ತಾ ಇದೆ, ರಾಕ್ಷಸಿ ಸುರಸರಕ್ಕೆ ಹೋಗ್ತಾ ಇದೆ, ಇವು ಹೋಗ್ತಾ ಇದ್ದಾನೆ, ಇವನು ಕೂಡ. ಹಾಗೆ ಸಂಭಾಷಣೆ ನಡೀತಾ ಇದೆ. ಹನುಮಂತನ ಮಾತನ್ನು ಕೇಳಿದ ತಕ್ಷಣ ಸುರಸಾದೇವಿ
ಗಟ್ಟಿಯಾಗಿ ಹುಂಕರಿಸ್ತಾ ಅವನ ಮಾತನ್ನ ಧಿಕ್ಕರಿಸಿ ಹೀಗೆ ಹೇಳ್ತಿದ್ದಾಳೆ. ಏನ್ ಹೇಳ್ತಾಳೆ ನೋಡೋಣ. ಜೈ ಗುರುದತ್ತ.